ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ದಿಕ್ಕು ಬದಲಿಸಿ ಕೂತರು ಸಿಎಂ ಡಿಕೆ ಶಿವಕುಮಾರ್. ವಾಸ್ತು ಭವಿಷ್ಯ ಇದೆಲ್ಲವನ್ನು ಕೂಡ ಬಹಳವಾಗಿ ನಂಬುವವರು. ಅದೇ ರೀತಿ ಉತ್ತರಾಭಿಮುಖವಾಗಿ ಕುಳಿತು ಅಧಿಕಾರಿಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ರು. ಪದಗ್ರಹಣ ಬಳಿಕ ಪ್ರತಿ ನಡೆಯಲ್ಲೂ ಕೂಡ ವಾಸ್ತು ಪ್ರಕಾರ ನಡೆದುಕೊಳ್ತಾ ಇದ್ದಾರೆ. ನಿನ್ನೆ ಸಂಪುಟ ಸಭೆಯ ಬಳಿಕ ದಕ್ಷಿಣಾಭಿಮುಖವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಡಿಕೆ. ಉತ್ತರಾಭಿಮುಖವಾಗಿ ಕೂರಲು ವ್ಯವಸ್ಥೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಇಂದು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಸುರೇಶ್, ನಾವು ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ಹೆಜ್ಜೆಯನ್ನ, ಪ್ರತಿಯೊಂದು ನಡೆಯನ್ನ ಎಲ್ಲವೂ ಕೂಡ ತಮಗೆ ಹೊಂದುವಂತಹ ವಾಸ್ತು ಪ್ರಕಾರವೇ ಮಾಡ್ತಾ ಇದ್ದಾರೆ. ವೀಣಾ, ಹೌದು. ಸಿಎಂ ಡಿ ಕೆ ಶಿವಕುಮಾರ್ ಅವರು ದೇವರನ್ನ ನಂಬ್ತಾರೆ, ಪೂಜೆಗಳನ್ನು ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಿತ್ತು. ಆದರೆ ಈ ಮಟ್ಟದ ವಾಸ್ತುಶಾಸ್ತ್ರವನ್ನು ನಂಬ್ತಾರೆ ಅನ್ನುವಂಥದ್ದು ಬಹಳ ಅಚ್ಚರಿ ಮೂಡಿಸಿರುವಂತಹ ವಿಚಾರ. ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವು ನೋಡ್ಬೋದು, ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ವೇದಿಕೆಯ ಮೇಲೆ ಅಜ್ಜಯ್ಯನ ಫೋಟೋ ಇರುತ್ತೆ. ಪ್ರಮಾಣ ವಚನ ಸ್ವೀಕಾರ ಆಗಿ ಅವರು ವಿಧಾನಸೌಧಕ್ಕೆ ಬರಬೇಕಾದ್ರೆ ಇಲ್ಲಿ ವಿಧಾನಸೌಧದಲ್ಲೂ ಕೂಡ ಅಜ್ಜಯ್ಯ ಅವರು ಬಂದು ಮಂತ್ರಾಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ಇಲ್ಲೂ ಕೂಡ ಪೂಜೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅದಾದ ಬಳಿಕ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಉತ್ತರದ ಬಾಗಿಲಿನ ಮೂಲಕ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ದನ್ನು ನೋಡಿದ್ದೀವಿ. ಸಹಜವಾಗಿ ರಾಜಭವನದಿಂದ ಅಂದರೆ ಲೋಕಭವನದಿಂದ ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಉತ್ತರದ ಬಾಗಿಲಿನಿಂದ ಇತರ ಸಿಎಂಗಳು ಬರ್ತಾ ಇರಲಿಲ್ಲ, ಪಶ್ಚಿಮದ ಬಾಗಿಲಿನಿಂದ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ರು. ಆದರೆ ನಿನ್ನೆ ಜ್ಯೋತಿಷಿಗಳ ಸಲಹೆ ಮೇರೆಗೆ ಉತ್ತರದ ಬಾಗಿಲಿನಿಂದಲೇ ಪ್ರವೇಶ ಮಾಡ್ತಾರೆ. ಕ್ಯಾಬಿನೆಟ್ ಆದ ಬಳಿಕ ನಡೆಸುವಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ದಕ್ಷಿಣಾಭಿಮುಖವಾಗಿ ಅವರು ಚೇರನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಚೇರನ್ನು, ಆ ದಿಕ್ಕನ್ನು ಬದಲಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರೆ. ಆದರೆ ಅಷ್ಟು ಹೊತ್ತಿಗಾಗಲೇ ಮಾಧ್ಯಮದವರು ತಮ್ಮ ಎಲ್ಲ ಕ್ಯಾಮರಾಗಳನ್ನು ದಕ್ಷಿಣಾಭಿಮುಖವಾಗಿ ನಿಲ್ಲಿಸಿಕೊಂಡ ಕಾರಣದಿಂದಾಗಿ ಅದನ್ನು ತಕ್ಷಣಕ್ಕೆ ಬದಲಿಸಲು ಸಾಧ್ಯವಿಲ್ಲ ಅನ್ನುವಂಥ ಮಾಹಿತಿ ಅವರಿಗೆ ತಿಳಿಯುತ್ತೆ. ಆದರೆ ನಾಳೆಯಿಂದ ಈ ದಿಕ್ಕನ್ನು ಬದಲಿಸುವಂತೆ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಹಾಗಾಗಿಯೇ ಇವತ್ತು ನಡೆದ ಸಭೆಯಲ್ಲಿ ಮತ್ತು ಮಾಧ್ಯಮಗೋಷ್ಠಿಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ಕೂಡ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟದ ವಾಸ್ತುವನ್ನು ನಂಬ್ತಾರೆ ಅನ್ನುವಂಥ ವಿಚಾರ ಒಂದಷ್ಟು ಅಚ್ಚರಿಗೆ ಮೂಡಿಸಿರುವಂಥದ್ದಂತೂ ಸುಳ್ಳಲ್ಲ. ವೀಣಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.